सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे। ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಸರಸ್ವತಿ ಪೂಜೆ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವಸಂತ ಪಂಚಮಿದು ಏನು ವಿಶೇಷ ಇದೆ ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದರೆ ಸರಸ್ವತಿ ಪೂಜೆಯಲ್ಲಿ ಅದಕ್ಕೆ ವಸಂತ ಪಂಚಮಿ ಅಂತ ಹೇಳ್ತಾರೆ ಮತ್ತು ಬಸಂತ ಪಂಚಮಿ ಅಂತಲೂ ಹೇಳ್ತಾರೆ. ಒಂದೊಂದು ಕಡೆ ಬಸಂತ ಪಂಚಮಿ ಅಂತ ಹೇಳೋದಿದೆ. ಸೊ ಈ ವಸಂತ ಪಂಚಮಿಯಲ್ಲಿ ಏನಂದರೆ ಸರಸ್ವತಿ ದೇವಿದು ಹುಟ್ಟಿದ ಹಬ್ಬ. ಅಂದರೆ ಅವರು ಹುಟ್ಟಿದ್ದು ಬ್ರಹ್ಮ ಸೃಷ್ಟಿ ಮಾಡಿದ್ದು ವಸಂತ ಪಂಚಮಿ ದಿನ. ಸೊ ಅದಕ್ಕೆ ನಾವು ವಸಂತ ಪಂಚಮಿ ಅಂತ ಹೇಳ್ತೀವಿ. ಈ ವಸಂತ ಪಂಚಮಿಯಲ್ಲಿ ಹೆಚ್ಚಾಗಿ ಏನಂದರೆ ಮಕ್ಕಳನ್ನ ಪೂಜೆ ಮಾಡಿಸ್ಬೇಕು, ಮಕ್ಕಳನ್ನ ಕೂರಿಸ್ಬಿಟ್ಟು ಸಂಕಲ್ಪ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ಸರಸ್ವತಿ ದೇವಿ ಫೋಟೋನ ಒಂದು ಪೀಠಿಕೆ ಮೇಲೆ ಇಟ್ಬಿಟ್ಟು ಆಮೇಲೆ ಅಲ್ಲಿ ದೀಪ ಹಚ್ಚಬೇಕು. ದೀಪ ಹಚ್ಚಿಬಿಟ್ಟು ಬೆಳಿಗ್ಗೆ ಮಕ್ಕಳನ್ನ ಕೂರಿಸ್ಬಿಟ್ಟು ಸಂಕಲ್ಪ ಮಾಡೋದು ಮಾತ್ರ ಮರಿಬಾರ್ದು. ಇಲ್ಲಿ ಏನಂದರೆ ಸರಸ್ವತಿ ಪೂಜೆ ಮಕ್ಕಳಿಗೆ ತುಂಬ ಒಳ್ಳೆಯದು, ಅವರ ವಿದ್ಯಾ ಬುದ್ಧಿಗೆ ತುಂಬ ಒಳ್ಳೆಯದು. ಸೊ ಅವರು ಈ ದಿನ ಯಾವಾಗಲೂ ನೀವು ನೋಡಿರ್ತೀರ, ಸ್ಕೂಲಲ್ಲಿ ಎಲ್ಲ ಶಾರದಾ ಪೂಜೆ ಅಂತ ಮಾಡ್ತಿರ್ತಾರೆ. ಯಾವಾಗಲೂ ಇದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮುಂಚೆ ಬರುತ್ತೆ. ಸೊ ಅದನ್ನು ಮಾಡ್ತಾರೆ. ಇದು ಮಾಡೋದ್ರಿಂದ ತುಂಬ ಒಳ್ಳೆಯದು, ಮಕ್ಕಳಿಗೆ ವಿದ್ಯೆ ಪ್ರಾಪ್ತಿಯಾಗತ್ತೆ. ಸೊ ಇಲ್ಲಿ ಏನಂದರೆ ಸರಸ್ವತಿ ಪೂಜೆಗೆ ಸ್ಟಾರ್ಟಿಂಗ್ ನಾವು ಏನು ಮಾಡ್ತೀವಿ ಅಂದರೆ ಮಕ್ಕಳನ್ನ ಎಲ್ಲ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ನೀಟಾಗಿ ಬೆಳಗ್ಗೆ ಬಂದುಬಿಟ್ಟು ಕೂರಿಸಿ ಅವ್ರಿಗೆ ಒಂದು ಸಂಕಲ್ಪ ಮಾಡಬೇಕು. ನಾವು ಸಂಕಲ್ಪ ಮಾಡಿಬಿಟ್ಟು ಕೊನೆಗೆ ಅಲ್ಲಿ ದೇವಿಗೆ ದೀಪ ಆರಾಧನೆ ಮಾಡಿಬಿಟ್ಟು ಆಮೇಲೆ ಮಕ್ಕಳನ್ನ ನಿಮಗೆ ಗೊತ್ತಿದ್ದ ಹಾಗೆ ಏನು ಅವ್ರಿಗೆ ಯಾವ ಹಾಡುಗಳು ಅವ್ರು ಹೇಳ್ತಾರೆ ಅಥವಾ ಯಾವುದೋ ಒಂದು ಮಕ್ಕಳಿಂದ ದೇವರಿಗೆ ಅರ್ಪಣೆ ಇರಲಿ. ಆಮೇಲೆ ನಾವು ಮಕ್ಕಳು ಓದೋ ಬುಕ್ಸ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು. ಆಮೇಲೆ ಏನಂದರೆ ಇದು ನಾವು ಬರೀ ಇಲ್ಲಿ ಮಾತ್ರ ನಾವು ಪೂಜೆ ಮಾಡೋದಿಲ್ಲ, ಅದು ಪುರಾಣದಲ್ಲೂ ಉಲ್ಲೇಖ ಇದೆ. ಏನಂದರೆ ಈ ಒಳ್ಳೆ ದಿನ ಶಬರಿನ ಶ್ರೀರಾಮ ಭೇಟಿ ಮಾಡಿದ್ದು ಇದೇ ದಿನ. ಮತ್ತು ಇನ್ನೊಂದೇನೆಂದರೆ ಗಂಗೆ ಭೂಮಿಗೆ ಇಳಿದಿದ್ದು ಇದೇ ದಿನ. ಸೊ ಹಾಗಾಗಿ ವಸಂತ ಪಂಚಮಿ ದಿನ ನಿಮ್ಗೆ ಗೊತ್ತಿರುತ್ತೆ, ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಅಂತ ಹಾಡು ಸಮೇತ ಇದೆ. ಸೊ ಅಂದರೆ ಈ ವಸಂತ ಪಂಚಮಿ ಆದಮೇಲೆ ವಸಂತ ಕಾಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಶುಭ ದಿನದಿಂದ ನಾವು ಹೀಗೆಲ್ಲ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ದೊಡ್ಡವ್ರಿಗೂ ಸಹ ಶ್ರೇಯಸ್ಸಿದೆ. ಸೊ ಯಾರು ಮಕ್ಕಳು ಇಲ್ಲ ಅವರು ದೊಡ್ಡವರೇ ಕೂತ್ಕೊಂಡು ಸಂಕಲ್ಪ ಮಾಡಿ ಪೂಜೆ ಮಾಡಿ. ಇದೆಲ್ಲ ಪೂಜೆ ಆದಮೇಲೆ ಈವ್ನಿಂಗು ಬಂದುಬಿಟ್ಟು ಸರಸ್ವತಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನೀವು ಏನು ಸಂಕಲ್ಪ ಮಾಡಿದ್ದೀರಾ ಆ ಸಂಕಲ್ಪನ ಅಲ್ಲಿ ದೇವ್ರ ಮುಂದೆ ಹೇಳಿ, ದೇವ್ರ ಮುಂದೆ ಮನಸ್ಸಲ್ಲೇ ಅಂದ್ಕೊಂಡು ನೀವು ಅಲ್ಲಿ ಪೂಜೆ ಮಾಡಿಸಿ ಬಂದರೆ ನಿಮಗೆ ಸರಸ್ವತಿ ಅನುಗ್ರಹ ನಿಜವಾಗ್ಲೂ ಸಿಗುತ್ತೆ. ನೀವು ಮಕ್ಕಳ एकदन्ताय वक्रतुण्डाय गौरी गणेशाय धीमहि गणेशाय बालचन्द्राय श्रीगणेशाय धीमहि एकदन्ताय वक्रतुण्डाय गौरी गणेशाय धीमहि गणेशाय बालचन्द्राय श्रीगणेशाय धीमहि. ಈಗ ಸರಸ್ವತಿ ಶ್ಲೋಕ ಹೇಳ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು